ಸಿದ್ದರಾಮಯ್ಯನವರ ಹೆಸರಿನಲ್ಲಿ ಹೊಸ ದಾಖಲೆ. ಏನ್ ದೊಡ್ಡ ವಿಷಯ ಅಲ್ಲ. ಎಷ್ಟು ವರ್ಷ ಎಷ್ಟು ದಿನ ಅಧಿಕಾರದಲ್ಲಿದ್ರು ಅನ್ನೋದಲ್ಲ ಮುಖ್ಯ, ಅಧಿಕಾರದಲ್ಲಿದ್ದಾಗ ಏನು ಮಾಡಿದ್ರು ಅನ್ನೋದು ಮುಖ್ಯ ಅಂತ ವಿಪಕ್ಷ ಬಿಜೆಪಿಯವರು ಜೆಡಿಎಸ್ನವರು ಸಿದ್ದರಾಮಯ್ಯನವರ ದಾಖಲೆಯ ಬಗ್ಗೆ ವ್ಯಂಗ್ಯಾಡಿ. ಅದಕ್ಕೆ ಸಿದ್ದರಾಮಯ್ಯನವರು ಒಂದೊಂದೇ ಗ್ಯಾರಂಟಿಗಳನ್ನು ನೆನಪಿಸಿ ಇದನ್ನೆಲ್ಲ ಯಾರು ಮಾಡಿದವರು ಅಂತ ಕೇಳಿದ್ದಾರೆ. ಇವರು ಸುಳ್ಳು ಹೇಳೋದ್ರಲ್ಲಿ ನಿಶೀಮರು ಬರೀ ಸುಳ್ಳು ಹೇಳ್ತಾ ಇದ್ದಾರೆ. ಅವರು SCP TSP ಕಾಯ್ದೆ ಮಾಡಿದವರು ಅವ್ರೇನ್ರಿ ಏನೂ ಮಾಡಿಲ್ಲ ಅಂತ ಹೇಳಿದ್ರೆ ಜನರನ್ನು ಕೇಳಬೇಕು ಏನು ಮಾಡಿದ್ದೀವಿ ನೀವು ಅಂತ. ಅನ್ನಭಾಗ್ಯ ಕೊಟ್ಟವ್ರು ಯಾರು? ನಾವು. ಕೃಷಿ ಭಾಗ್ಯ ಮಾಡಿದವ್ರು ಯಾರು? ನಾವು. ಮೈತ್ರಿ ಮನಸ್ವಿನಿ ಮಾಡಿದವ್ರು ಯಾರು? ನಾವು. ಶಕ್ತಿ ಯೋಜನೆ ಮಾಡಿದವ್ರು ಯಾರು? ನಾವು. ಗೃಹಲಕ್ಷ್ಮಿ ಯೋಜನೆ ಮಾಡಿದವ್ರು ಯಾರು? ಗೃಹ ಜ್ಯೋತಿ ಯೋಜನೆ ಮಾಡಿದವ್ರು ಯಾರು? ಯುವ ನಿಧಿ ಮಾಡಿದವ್ರು ಯಾರು? ನಾವು ಈ ಕಾಲೇಜಿಗೆ 300 ಕೋಟಿ ಸುಮಾರು 300 ಕೋಟಿ ರೂಪಾಯಿ ಕೊಟ್ಟಿದ್ದೀವಲ್ಲ, ಏನು ಇಲ್ಲದೆ ಮಾಡೋಕ್ಕಾಗತ್ತಾ? ನಿಶೀಮ್ರು ಸುಳ್ಳು ಹೇಳೋದ್ರಲ್ಲಿ ನಿಶೀಮ್ರು. ಅವ್ರು ಏನು ಮಾಡಿದ್ದಾರೆ? ನಾವು 2013ರಿಂದ 2018ರವರೆಗಿರುವಾಗ ಪ್ರತಿ ವರ್ಷ 3 ಲಕ್ಷ ಮನೆ, 5 ವರ್ಷಗಳಲ್ಲಿ 14,52,000 ಮನೆಗಳು ಕಟ್ಟಿಸ್ತಾರೆ. ಅವರು 5 ವರ್ಷ ಇದ್ರಲ್ಲ, ಅವ್ರು ಎಷ್ಟು ಮನೆಗಳು ಕೊಟ್ಟರು ಕಟ್ಟಿಸೋದು? ಹಾವೇರಿ ಸಿಟಿಗೆ ಕುಡಿಯೋ ನೀರು ಕೊಟ್ಟವ್ರು ಯಾರು? ಅವ್ರು ಈ ಸುಳ್ಳೇ ಹೇಳ್ತಾರೆ. ನೀವು ಸುಳ್ಳು ಅವ್ರಿಗೆ ಮಾತು ಕೇಳ್ತೀರಲ್ಲ. ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಹಣ GST ತಂದವ್ರು ಯಾರು? GST ಕೌನ್ಸಿಲ್ ಅಂದರೆ ಕೇಂದ್ರ ಸರ್ಕಾರ ಅಲ್ಲ. 8 ವರ್ಷ ಜನರನ್ನು ಸುಲಿಗೆ ಮಾಡಿ ತೆರಿಗೆನ ಆಮೇಲೆ ನಾವು ಕಮ್ಮಿ ಮಾಡಿದ್ದೀವಿ ಅಂತ ಹೇಳಿ ಕರ್ನಾಟಕ ರಾಜ್ಯ ಒಂದಕ್ಕೇನೆ ಸುಮಾರು 10ರಿಂದ 12,000 ಕೋಟಿ ರೂಪಾಯಿ ಕಮ್ಮಿ ಆಗಿದೆ. 5ರಿಂದ 7,000 ಕೋಟಿ ನಷ್ಟ ಆಗ್ತದೆ. ಇದಕ್ಕೆಲ್ಲ ಯಾರು ಹೊಣೆ? ನಾವು 4.5 ಲಕ್ಷ ಕೋಟಿಗೂ ಹೆಚ್ಚು ಸಾಲ ತೆರಿಗೆ ಕೊಡ್ತೀವಿ. ನಮಗೆ ಎಷ್ಟು ಕೊಡೋದು? ಸುಮಾರು 60ರಿಂದ 70,000 ಕೋಟಿ ಅಷ್ಟೇ. ಇನ್ನೊಂದು ಕಡೆ ಇತರ ಕಾಂಗ್ರೆಸ್ ನಾಯಕರುಗಳ ಹೇಳಿಕೆ. ಸಿಎಂ ಬಣದವರು ಸಿಎಂ ಪರವಾಗಿ, DCM ಬಣದವರು DCM ಪರವಾಗಿ. ಎರಡೂ ಬಣಕ್ಕೆ ಸೇರದೆ ಮಂತ್ರಿಯಾಗಬೇಕು ಅನ್ನುವ ನಿರೀಕ್ಷೆ ಮಾತ್ರ ಇಟ್ಕೊಂಡವರು ಅದರ ಬಗ್ಗೆ ಕೇಳಿಸ್ಕೊಳ್ಳಿ ಯಾರ್ಯಾರು ಏನೇನಂದ್ರು ಅಂತ. ನಾನೇನಂತಿದ್ದೀನಿ, ಮನೆ ಸಿದ್ದರಾಮಯ್ಯ ಅವರು 28ವರೆಗೂ ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರ್ತಾರಂತ. ಅದಕ್ಕೆ ಬದಲಾವಣೆ ಮಾಡಬೇಕಾದ್ರೆ ಯಾರು ಮಾಡೋಕ್ಕಾಗ್ತದೆ? ಹೈಕಮಾಂಡೇ ಮಾಡಬೇಕು. ನಾವು ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವುದಿಲ್ಲ, ದಿಲ್ಲಿಗೆ ಹೋಗೋದು ಯಾವುದಿಲ್ಲ ಅಲ್ಲ. ಸುದ್ದಿ ಬಜೆಟ್ ಮಂಡನೆ ಬಗ್ಗೆ ಇರಬಹುದು, ಪೂರ್ಣಾವಧಿ ಬಗ್ಗೆ ಇರಬಹುದು, ಅವ್ರು ಸ್ಪಷ್ಟೀಕರಣ ಕೊಟ್ಟಾದ್ಮೇಲೆ ನಾವು ಮಾತಾಡೋದು ಸೂಕ್ತ ಅಲ್ಲ. ನೋಡಿ, ಯಾರು ಆಗ್ತಾರೆ ಯಾರು ಬಿಡ್ತಾರೆ ಹೈಕಮಾಂಡ್ ತೀರ್ಮಾನ ಮಾಡೋದು. ನಾವು ಯಾವತ್ತೂ ಕೂಡ ಒಂದೇ ಸಮುದಾಯಕ್ಕೆ ಸೀಮಿತವಾದಂಥ ಎಲ್ಲ ಸಮಾಜದಲ್ಲಿ ಎಲ್ಲ ಸಮುದಾಯಗಳನ್ನು ತಗೊಂಡು ಹೋಗುವಂಥ ಏಕೈಕ ಪಕ್ಷ ನಮ್ಮದಾಗಿದೆ. ಮುಖ್ಯವಾಗಿ ನಾನು ಸಿದ್ದರಾಮಯ್ಯನವ್ರಿಗೆ May 28 ಅಲ್ಲಿವರೆಗೆ ಅವ್ರು ಮುಖ್ಯಮಂತ್ರಿ ಇರಬೇಕು, ಜನಕ್ಕೆ ಒಳ್ಳೇದಾಗುತ್ತೆ ಅಂತ ನಾನು ಅವ್ರನ್ನ ಹಾರೈಸಿದ್ದೇನೆ. ಈಗ DK ಶಿವಕುಮಾರ್ ಅಭಿಮಾನಿಗಳಿದಾರಪ್ಪ, ನಮ್ಮ ಶಿವಕುಮಾರ್ನು ಮುಖ್ಯಮಂತ್ರಿ ಆಗಲಿ ಅಂತ ಕೇಳ್ತಾರೆ. ಈಗ ನನಗೂ 4 ಮಂದಿ ಅಭಿಮಾನಿಗಳು ನನ್ನೂ ಆಗಂತಾರೆ, ಪರಮೇಶ್ವರ್ಗೆ ಆಗಂತಾರೆ. ಬೇರೆ ನೋಡಿ, ಅಭಿಮಾನಿಗಳು ಹೇಳೋದು ಬೇರೆ. ರಾಷ್ಟ್ರೀಯ ಅಧ್ಯಕ್ಷರು ಏನು ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಗೊಂದಲವನ್ನು ಸೃಷ್ಟಿ ಮಾಡಿರೋದು ರಾಜ್ಯದವರು ನಾವಲ್ಲ, ನೀವೇ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟಿದ್ದಾರೆ. ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ದೀರ್ಘಾವಧಿ ಮುಖ್ಯಮಂತ್ರಿಗಳಾಗಿ ಹಾಗೂ ಅವರೇ ಹೆಚ್ಚಿನ
ಆಯವ್ಯಯ ಮಂತ್ರಿಗಳಾಗಿದ್ಕೊಂಡು ಅವ್ರಿಗೆ ಶುಭವನ್ನು ಕೋರುವಂಥದ್ದು ಇಡೀ ಕರ್ನಾಟಕ ರಾಜ್ಯನೇ ಮಾಡಿರುವಂಥದ್ದು ನಮಗೆಲ್ಲ ಸಂತೋಷ ತಂದಿದೆ ಅಂತ ಹೇಳಬಲ್ಲೆ ನಾನು. ಸಿದ್ದರಾಮಯ್ಯ ಸಾಹೇಬರು ಟಾಲ್ ಲೀಡರು, ಡಿ.ಕೆ. ಶಿವಕುಮಾರ್ ಸಾಹೇಬರು ಅಧ್ಯಕ್ಷರಾದ ಮೇಲೆ 140 ಸೀಟನ್ನು ತಂದಿದ್ದಾರೆ. ಎಲ್ಲರ ಅವಶ್ಯಕತೆ ಭಾಳಷ್ಟಿದೆ. ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ.ಕೆ. ಶಿವಕುಮಾರ್ ಸಾಹೇಬ್ರವರ ಅವಶ್ಯಕತೆ ನಮ್ಮ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇದೆ ಅನ್ನೋದನ್ನೇ ಹೇಳಬಲ್ಲೆ ನಾನು. ಅಫ್ಕೋರ್ಸ್ ಎಲ್ಲರೂ ಸೇರಿ ಎಲೆಕ್ಷನ್ ಮಾಡ್ತಾರೆ. ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಂದಿನ 28ಕ್ಕೆ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರವನ್ನು ತರ್ತಾರೆ ಅಂತ ಹೇಳಬಲ್ಲೆ ನಾನು. 15ನೇ ತಾರೀಕು ನಂತರ ಚರ್ಚೆ ಆಗೋ ಸಾಧ್ಯತೆ ಇದೆ. ಅಂತಿಮವಾಗಿ ಪಕ್ಷದ ವರಿಷ್ಠರು, ಚೀಫ್ ಮಿನಿಸ್ಟರ್ ಮತ್ತು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ತೀರ್ಮಾನ ತಗೊಳ್ತಾರೆ. ಅದ್ರ ಮೂಲಕ ಪ್ರಕ್ರಿಯೆ ಶುರುವಾಗುತ್ತೆ. ಈಗಾಗಲೇ ನಾವು ಹೇಳಿದ್ವಿ, ನಾವು ವರಿಷ್ಠರು ಕೂಡ ಹೇಳಿದ್ದೀವಿ, ಸುಮಾರು 50% ಮಂತ್ರಿಗಳನ್ನ ಪಕ್ಷಕ್ಕೆ ನಾವು ನಿಯೋಜನೆ ಮಾಡಬೇಕಂದ್ರೆ ಒಳ್ಳೆ ಕೆಲಸ ಮಾಡಿದರೆ ಸರ್ಕಾರದ ಮಂತ್ರಿಯಾಗಿ ಹೊಸಬರಿಗೆ ಅವಕಾಶ ಮಾಡಿಕೊಡಿ ಅಂತ ಆಗಲೇ ಹೇಳಿದ್ದೀವಿ. ಆ ತೀರ್ಮಾನ ಅಂತಿಮವಾಗಿ ಹೈಕಮಾಂಡ್ ತಗೊಳ್ಳುತ್ತೆ. ಡೆಫಿನೆಟ್ ಹಾವೇರಿ ಜಿಲ್ಲೆಗೆ ಮಂತ್ರಿ ಕೊಡಬೇಕಂತ ಒತ್ತಾಯ ಮಾಡ್ತೀವಿ. ಈಗ ಹೋದ 2023 ನಾನು ವರ್ಕಿಂಗ್ ಆಗಿ ಕೆಲಸ ಮಾಡಿದೆ. ಅವಾಗ ಅವಕಾಶ ಸಿಗಬೇಕಾಯಿತು, ಸಿಗಲಿಲ್ಲ. ಮುಂದಿನ ಕ್ಯಾಬಿನೆಟ್ ಸಿಗುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದೆ. ಇನ್ನೊಂದು ಕಡೆ ಮುಖ್ಯಮಂತ್ರಿಗಳ ಪರಮಾಪ್ತ ಸಚಿವ ಸತೀಶ್ ಜಾರಕಿಹೊಳಿ ಅವರು 2.5 ವರ್ಷಕ್ಕೆ ಮಾತ್ರ ಸಿಎಂ ಆಗಿ ಸಿದ್ದರಾಮಯ್ಯನವರು ಅಂತ ಯಾರು ಹೇಳಿದ್ದಾರೆ ಅಂತ ಕೇಳುದು. 100 ಡೇಸ್, 200 ಡೇಸ್, 300 ಡೇಸ್ ಅಂತ ಹೇಳಿದಾರಾ? ಎಲ್ಲಿಯೂ ಹೇಳೇ ಇಲ್ಲ. ದೇವರಾಜ್ ಅರಸು ದಾಖಲೆಯನ್ನ ಸಿದ್ದರಾಮಯ್ಯನವರು ಮುರಿದದ್ದು ನಮಗೆಲ್ಲ ಹೆಮ್ಮೆ ಅಂತ. ದಾಖಲೆ ಬರೋದು ನಮಗೆಲ್ಲ ಒಂದು ಹೆಮ್ಮೆ. ದೀರ್ಘಕಾಲದ ಮುಖ್ಯಮಂತ್ರಿಯಾಗಿ ಹೊರಹೊಮ್ಮಿದ್ದಾರೆ. ಅದೆಲ್ಲ ನಮ್ಮ ಶೋಷಿತ ವರ್ಗಕ್ಕೆ, ಹಿಂದುಳಿದ ವರ್ಗಕ್ಕೆ ಒಂದು ಸಂತೋಷದ ಸಂಗತಿ. ಸೊ ಇನ್ನೊರ ಮ್ಯಾಗ ಭಾಳಷ್ಟು ಆಸೆ ಇದೆ, ಇನ್ನೂ ಒಳ್ಳೆ ಕೆಲಸ ಮಾಡ್ಬೇಕಂತ ಮಾಡಲಿ ಅಂತ ಶುಭ ಹಾರೈಸ್ತೀವಿ. ಈ ಸಂದರ್ಭದಲ್ಲಿ ನಮ್ಮ ಕೈಯಲ್ಲಿಲ್ಲ, ನಾವೇನು ಮಾಡ್ಲಿಕ್ಕೆ ನಮ್ಮ ಕೈಯಲ್ಲಿಲ್ಲ. ಯಾರಿಗೆ ಕೂಡಿಸ್ಬೇಕು, ಯಾರಿಗೆ ಇಳಿಸ್ಬೇಕು ಅನ್ನೋದು ನಮ್ಮ ಕೈಯಲ್ಲಿ ಇಲ್ಲೇ ಇಲ್ಲ. ಮಾಡೋರು ಮಾಡಿದ್ರೆ ಅದು ಅವ್ರು ಬಿಟ್ಟಿದ್ದು. ಅರ್ಧ ಗಿರ್ದ ಅಂತ ಎಲ್ಲಿದೆ ಹೇಳಿ ಇಲ್ಲ. ಈಗೇನು ಸಮಸ್ಯೆಗಳಂದ್ರೆ ನೋಡ್ತಾ ಇದೀವಲ್ಲ, ಎಲ್ಲ ಅದು ಮುಖ್ಯಮಂತ್ರಿ ಆಗಿದ್ದಾರೆ ಅಂದ್ರೆ ನಾವು 5 ವರ್ಷ ಅಂತ ಲೆಕ್ಕ. ಇಷ್ಟೇ ಅಂತ ಯಾರು ಹೇಳಿಲ್ಲ. ಹೇಳಿದ್ರೆ ಹೇಳ್ತಿದ್ವಿ 100 ಡೇಸ್, 200, 300 ಎಲ್ಲಿ ಯಾರು ಹೇಳಿಲ್ಲ. ಇನ್ನು ನಾವೇನು ಹೇಳೋದು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.